ಸಿಂಹರಾಶಿ ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಹಠವನ್ನು ಮಾಡಬಾರ್ದು. ಅಂದರೆ ನಾನು ಯಾವುದೋ ಒಂದು ಕ್ರೀಡೆಯಲ್ಲಿ, ಉದಾಹರಣೆಗೆ ಕ್ರಿಕೆಟ್ ನಾನು ಆಡಲೇಬೇಕು ಅಂತ ಹೇಳಿ ಪ್ರಯತ್ನ ಮಾಡೋದು, ಅಥವಾ ನಾನು ಅದು ಹೋಗದೇ ಇದ್ದರೆ ನಾನು ಊಟ ಮಾಡೋದಿಲ್ಲ ಅಂತ ಹೇಳುವಂತಹ ಮಕ್ಕಳು, ಇದೆಲ್ಲ ತೊಂದರೆಗೆ ಕಾರಣವಾಗುತ್ತಷ್ಟೇ ಹೊರತು ಆರಂಭ ಶೂರತ್ವ ಅಂತ ಹೇಳ್ತಾರೆ. ಇದನ್ನ ಪ್ರಾರಂಭದಲ್ಲಿ ಅಷ್ಟೊಂದು ಉತ್ಸಾಹ ಇರುತ್ತೆ, ಅದರ ಜೊತೆಯಲ್ಲಿ ನಿಮ್ಮ ಓದು, ವಿದ್ಯಾಭ್ಯಾಸ, ಕೆಲಸ ಇವೆಲ್ಲವನ್ನು ಗಮನಿಸಿದಾಗ ಆ ವಿಚಾರದಲ್ಲಿ ನಿಮಗೆ ಹಿನ್ನಡೆಯಾಗ್ತಕ್ಕಂಥದ್ದಾಗುತ್ತೆ. ಉನ್ನತ ಅಧಿಕಾರಿಗಳು, ಮನೆಯಲ್ಲಿ ಹಿರೀಕರು, ದೊಡ್ಡವರ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡಬೇಡಿ. ಯಾಕೆ ಅಂತಂದರೆ ಅದು ದ್ವೇಷಕ್ಕೆ ಕಾರಣವಾಗುತ್ತಷ್ಟೇ ಹೊರತು ನೀವು ಅಂದುಕೊಂಡಂತಹ ಯಾವುದೇ ರೀತಿಯ ಸಾಧನೆ ಅಲ್ಲಿ ಆಗುವಂಥದ್ದಿಲ್ಲ. ತಾಯಿಯವರ ಮಾತನ್ನು, ಅವರ ಸಲಹೆಯನ್ನು ಸ್ವೀಕಾರ ಮಾಡಿ, ಶುಭ ಇದೆ. ಮಾತೃವಾತ್ಸಲ್ಯ ಅಂತ ಹೇಳುವಂಥದ್ದು ಅದಕ್ಕೆ, ತನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಎಂಬತಕ್ಕಂತಹ ಸದ್ಭಾವನೆಯಿಂದ ತಾಯಿ ಏನನ್ನೋ 4 ಮಾತುಗಳನ್ನು ಹೇಳಿದಾಗ ನಾವು ಅದನ್ನು ತಿರಸ್ಕಾರ ಮಾಡಿದರೆ ನಮಗೆ ನಷ್ಟವೇ ಹೊರತು ಬೇರೆಯವರಿಗಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಕೌಟುಂಬಿಕವಾಗಿ ಉತ್ತಮವಾದಂತಹ ವಾತಾವರಣ ಇದೆ, ಸಾಂಸಾರಿಕವಾಗಿ ಯಾವುದೇ ರೀತಿಯ ಗೊಂದಲಗಳಿಲ್ಲ, ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು. ಹಲವಾರು ಸವಾಲುಗಳನ್ನು ಗೆಲ್ತಕ್ಕಂತಹ ದಿವಸ ಇದಾಗಿದೆ, ಅದು ನಿಮಗೆ ಶುಭವನ್ನು ತರುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ ಈ ದಿವಸ ತುಂಬ ಆರಾಮವಾಗಿ ದಿವಸವನ್ನು ಕಳೀಬೇಕು ಅಂತ ಹೇಳಿ ಬಹಳ ಆಲೋಚನೆಯನ್ನು ಮಾಡ್ತೀರಿ. ನಾನು ಹೀಗೇ ಇರಬೇಕು ಈ ದಿವಸ ಅಂತ ಹೇಳಿ ಯೋಚನೆ ಮಾಡ್ತೀರಿ. ಗ್ರಹಗತಿ ಆ ರೀತಿ ಇರೋದಕ್ಕೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ಮಾನಸಿಕವಾಗಿ ಸಿದ್ಧವಾಗಬೇಕು. ಏನು ಬಂದರೂ ಕೂಡ ನಾನು ಎದುರಿಸ್ತೀನಿ ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿದ್ದಾಗ ಗೆದ್ದು ಬರಲಿಕ್ಕೆ ಅವಕಾಶಗಳಾಗತ್ತೆ. ಹೊಸ ವ್ಯಾಪಾರಾದಿಗಳನ್ನು ಆರಂಭ ಮಾಡಬೇಕು ಅನ್ನುವಂತಹ ಚಿಂತನೆ ಬರುತ್ತೆ, ಅದರ ಬಗ್ಗೆ ಚರ್ಚೆಯನ್ನು ನಡೆಸ್ತಕ್ಕಂಥದ್ದು. ಹೊಸ ಸಂಪರ್ಕಗಳಿಂದ ಲಾಭವನ್ನು ಪಡಿತೀರಿ. ಯಾವಾಗ ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡಬೇಕು ಅನ್ನುವಂತಹ ಮನಸ್ಸು ಬರುತ್ತೋ ಅದಕ್ಕೆ ಪೂರಕವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು, ವ್ಯವಹಾರಸ್ಥರನ್ನು ನೀವು ಭೇಟಿ ಮಾಡ್ತೀರಿ, ಅವರಿಂದ ಲಾಭವನ್ನು ಪಡ್ಕೊಳ್ತೀರಿ, ಹಲವಾರು ಮಾಹಿತಿಗಳನ್ನು ಸಂಗ್ರಹ ಮಾಡ್ತೀರಿ, ವಿಷಯಕ್ಕೆ ಮುಂದಾಗ್ತಕ್ಕಂಥದ್ದು. ಪ್ರೇಮಿಗಳಿಗೆ ಸ್ವಲ್ಪ ಮಾನಸಿಕವಾದಂಥ ಹಿಂಸೆ. ಇದರ ಅರ್ಥ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದಿಲ್ಲ, ತಾವು ಹೇಳಿದ್ದೇ ಸರಿ ಅಂತಕ್ಕಂತಹ ಒಂದು ಮಂಡವಾದ ನಿಮಗೆ ಹಿಂಸೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಬೇರೆಯವರ ಮಾತು ನಿಮಗೆ ಸರಿ ಅಂತ ಹೇಳಿ ಅನಿಸೋದಿಲ್ಲ. ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು, ಆತ್ಮೀಯರೇ ಆಗ್ಬೋದು, ಅಥವಾ ಗುರುಸ್ಥಾನದಲ್ಲಿರ್ತಕ್ಕಂಥವ್ರಾಗ್ಬೋದು, ಏನೋ ಒಂದು ಮಾತನ್ನು ಹೇಳ್ತಾರೆ, ಒಂದು ಸಲಹೆಯನ್ನು ಕೊಡ್ತಾರೆ ಅಂತಾದರೆ ಅದು ನಿಮಗೆ ಇಷ್ಟ ಆಗೋದಿಲ್ಲ, ಅದು ನಿಮಗೆ ಬೇಕು ಅಂತ ಹೇಳಿ ಅನಿಸೋದಿಲ್ಲ. ಅದನ್ನು ಮೀರಿ ನಡ್ಕೊಳ್ತೀರಿ, ಕಷ್ಟಕ್ಕೆ ಸಿಕ್ಕಿಕೊಳ್ತೀರಿ ಅಂತಕ್ಕಂಥದ್ದು. ಶಕ್ತಿ ದೇವತಾ ಪ್ರತ್ಯಂಗಿರಾ ದೇವಿಯನ್ನು ಪ್ರಾರ್ಥನೆ ಮಾಡಿ, ಇರುವಂತಹ ದುಗುಡಗಳು ದೂರವಾಗಲಿ, ಮನಸ್ಸಿಗೆ ಸಮಾಧಾನ ಸಿಕ್ಕಲಿ, ಶುಭವಾಗಿ. ತುಲಾರಾಶಿ ಏಕನಕ್ಷತ್ರದ ದಂಪತಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುವಂತಹ ದಿವಸ. ಅಂದರೆ ಗಂಡ ಹೆಂಡತಿಯರ ಇಬ್ಬರ ನಕ್ಷತ್ರವೂ ಕೂಡ ಒಂದೇ ಆಗಿದ್ದು ಒಂದೇ ರಾಶಿಯಾಗಿದ್ದರೆ ತೊಂದರೆಯನ್ನು ಮಾಡಿಕೊಳ್ತೀರಿ. ಸಾಂಸಾರಿಕವಾಗಿ ಪರಸ್ಪರವಾದಂತಹ ಕಿತ್ತಾಟಗಳು, ಜಗಳ, ವಿಚ್ಛೇದನದ ಮಟ್ಟಿಗೆ ಹೋಗ್ತಕ್ಕಂತಹ ಸ್ಥಿತಿಯನ್ನು ಈ ದಿವಸ ನೋಡಬೇಕಾಗತ್ತೆ. ಮುಂಚಿತವಾಗಿ ವಿಷಯ ಗೊತ್ತಿದ್ದರೆ ಅದು ಮುನ್ನೆಚ್ಚರಿಕೆ. ಯಾರಾದರೂ ಒಬ್ಬರು ದಂಪತಿಗಳಲ್ಲಿ ಸುಮ್ಮನಾಗ್ಬಿಟ್ರೆ ಆ ರೀತಿಯ ಜಗಳಕ್ಕೆ, ಆ ರೀತಿಯ ವಾತಾವರಣಕ್ಕೆ ಅವಕಾಶಗಳು ಬರುವುದೇ ಇಲ್ಲ. ಆದರೆ ನಾನೇನು ಕಮ್ಮಿ ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿದ್ದಾಗ ಜಗಳ ತಾರಕಕ್ಕೆ ಇರುತ್ತೆ, ತೊಂದರೆಗೆ ಕಾರಣವಾಗುತ್ತೆ ಎನ್ನುವಂಥದ್ದು. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ತಾಯಿಯವರಿಗೆ ತಕ್ಷಣದಲ್ಲಿ ಏನೋ ಸಮಸ್ಯೆ ಆಗಬಹುದು, ಆರೋಗ್ಯದಿಂದಲೋ ಅಥವಾ ವ್ಯಾವಹಾರಿಕದಿಂದಲೋ, ದುಡ್ಡು ಕಾಸಿನ ವಿಚಾರದಿಂದಲೋ ಇನ್ಯಾವುದೋ ಸಮಸ್ಯೆಗಳು ಬರಬಹುದು. ಮಗನಾಗಿ ಮಗಳಾಗಿ ಆ ಪೋಷಕರ ಒಂದು ಸಹಾಯಕ್ಕೆ, ಬೆಂಬಲಕ್ಕೆ, ಸಹಕಾರಕ್ಕೆ ನಿಲ್ಲಬೇಕಾದಂಥದ್ದು ಕರ್ತವ್ಯವಾಗುತ್ತೆ. ಉದ್ಯೋಗದ ಸ್ಥಾನಬಲ ಚೆನ್ನಾಗಿರುತ್ತೆ. ಅಂದರೆ ಎಲ್ಲಿ ನೀವು ಉದ್ಯೋಗವನ್ನು ಮಾಡ್ತೀರೋ ಅಲ್ಲಿ ನಿಮ್ಮ ಕೆಲಸಕ್ಕೆ ಏನೂ ಕೂಡ ತೊಂದರೆ ಆಗದೇ ಇರತಕ್ಕಂಥದ್ದು. ಮಾನಸಿಕವಾದಂತಹ ಒತ್ತಡ ಇದ್ದರೂ ಕೂಡ ಜಯವನ್ನು ಸಾಧಿಸ್ತೀರಿ. ಮನೆಯಲ್ಲಿ ಜಗಳ ಮಾಡಿಕೊಂಡಿರ್ತೀರಿ, ಸಾಂಸಾರಿಕವಾಗಿ ಕಿತ್ತಾಟ ಆಗಿರುತ್ತೆ. ಉದ್ಯೋಗದಲ್ಲಿ ಅದರ ಪ್ರಭಾವ ಬೀರುತ್ತಾ ಅಂತ ಕೇಳಿದರೆ ಖಂಡಿತ ಇಲ್ಲ. ಉದ್ಯೋಗದಲ್ಲಿ ನೀವು
ಜಯಶೀಲರಾಗ್ತೀರಿ. ವ್ಯಾವಹಾರಿಕವಾಗಿಯೂ ಕೂಡ ನಿಮಗೆ ಅನುಕೂಲವಾಗ್ತಕ್ಕಂತಹ ಸೂಚನೆಗಳಿದೆ. ಆದರೆ ಮನಸ್ಸನ್ನು ಶುದ್ಧ ಮಾಡಿಕೊಂಡು ನೀವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಕೊರತೆಯಾದರೆ ಉದ್ಯೋಗದಲ್ಲೂ ವ್ಯವಹಾರದಲ್ಲೂ ನಷ್ಟವನ್ನು ನೋಡಬೇಕಾದಂಥದ್ದು. ಐಕ್ಯಮತ್ಯ ಮಂತ್ರವನ್ನು ಶ್ರವಣ ಮಾಡಿ ದಾಂಪತ್ಯದಲ್ಲಿರತಕ್ಕಂತಹ ವಿರಸ ದೂರವಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿ, ಸಾಂಸಾರಿಕವಾದಂತಹ ಜೀವನ ಅನ್ಯೋನ್ಯತೆಯಿಂದ ಕೂಡಿರುತ್ತೆ. ಸಂಸಾರದಲ್ಲಿ ಸಾಮರಸ್ಯ ಇರುತ್ತೆ. ಗಂಡ ಹೆಂಡತಿಯರು, ಕುಟುಂಬದ ಸದಸ್ಯರು ಅನ್ಯೋನ್ಯವಾಗಿ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶಗಳು ಆಗುವಂತಹ ದಿವಸ. ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಸಣ್ಣ ಪ್ರಮಾಣದ ಬಡ್ತಿ ಅಂದರೆ ಪ್ರಮೋಷನ್ ಆಗೋದಕ್ಕೆ ಸೂಚನೆಗಳಿರುತ್ತೆ. ಇವತ್ತೇ ಪ್ರಮೋಷನ್ ಆಗಿಬಿಡುತ್ತೆ, ನಾನಿನ್ಯಾವುದೋ ಹುದ್ದೆಗೆ ಏರ್ಬಿಡ್ತೀನಿ, ಆ ರೀತಿಯ ಭ್ರಮೆ ಏನು ಬೇಡ. ಅವಕಾಶಗಳು, ಆ ಸೂಚನೆಗಳು ಸಿಕ್ಕುವಂತಹ ಮಾತುಗಳು ನಿಮ್ಮ ಕಿವಿಗೆ ಕೇಳುವಂಥದ್ದು. ಮನೆಯ ಅಲಂಕಾರಕ್ಕೆ, ಮನೆಯ ನವೀಕರಣಕ್ಕೆ ಅಥವಾ ಇನ್ಯಾವುದೋ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಹಣವನ್ನು ಹೆಚ್ಚು ಖರ್ಚು ಮಾಡ್ತೀರಿ ಅಂತಕ್ಕಂಥದ್ದು. ಜೊತೆಗೆ ಮಕ್ಕಳು ಸರಿಯಾದಂತಹ ನಿರ್ಧಾರವನ್ನು ಮಾಡದೇ ಇರೋದ್ರಿಂದ ಬೇಸರವಾಗುತ್ತೆ. ಅವರ ಇಚ್ಛೆಗೆ ತಕ್ಕ ಹಾಗೆ ಅವರ ತೀರ್ಮಾನಗಳನ್ನು ಮಾಡ್ತಾರೆ. ಆ ತೀರ್ಮಾನಗಳು ನಿಮ್ಮ ಮನಸ್ಸಿಗೆ ಹಿಡಿಸೋದಿಲ್ಲ, ಇದರಿಂದ ಬೇಸರ ಮಾಡ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅನುಕೂಲ ಇದೆ, ಲಾಭ ಇದೆ, ಆದರೆ ತೋರಿಕೆ ಬೇಡ. ನನ್ನ ಹತ್ರ ಇದೆ ಅಂತ ಹೇಳಿ ತೋರಿಸ್ಕೊಂಡು ಬೇರೆಯವರ ಕೆಂಗಣ್ಣಿಗೆ ಗುರಿಯಾಗ್ತಕ್ಕಂಥದ್ದು ಬೇಡ ಅಂತಕ್ಕಂತಹ ಸೂಚನೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.